ಸಿದ್ದರಾಮಯ್ಯನವರು ಹಿಂದೆ ದೇವರಾಜ ಅರಸು ಅವರು ಅತಿ ದೀರ್ಘಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ರು. ಅವರು ಮೈಸೂರು ಜಿಲ್ಲೆಯವರೇ, ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರೇ. ಮತ್ತೆ ಇವತ್ತು ಸಿದ್ದರಾಮಯ್ಯನವರು ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರಾಜ ಅರಸವರು ಒಂದು ಪರಿವರ್ತನೆಯನ್ನೇ ತಂದ್ರಾಗ. ಆ ಕಾಲದಲ್ಲಿ ಎಲ್ಲ ಭೂ ಸುಧಾರಣೆಯಿಂದ ಹಿಡಿದು ಇಂದಿರಾ ಗಾಂಧಿ ಅವರು ಏನೇನು 20 ಅಂಶದ ಕಾರ್ಯಕ್ರಮ ಕೊಟ್ಟಿದ್ರು ಅದನ್ನೆಲ್ಲ ಕೂಡ ಅವರು ಯಶಸ್ವಿಯಾಗಿ ತಂದಿದ್ದಕ್ಕೆ 2ನೇ ಬಾರಿ ಕೂಡ ಆಯ್ಕೆ ಆದರು. ಆಮೇಲೆ ದೇವರಾಜ ಅರಸು ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಗಳು ಮತ್ತು ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಂಥವ್ರು. ಈಗಿರ್ತಕ್ಕಂಥ ರಾಜಕೀಯದಲ್ಲಿ ಬಹುತೇಕರನ್ನು ಅವರು ಆಗೆಲ್ಲ ಪ್ರಬಲ ಕೋಮುಗಳೇ ಹೆಚ್ಚು ವಿಧಾನಸಭೆಯಲ್ಲಿ ಆಯ್ಕೆ ಆಗ್ತಾ ಇದ್ರು. ಸಣ್ಣ ಪುಟ್ಟ ಕೋಮು ಜನ ಕೂಡ ವಿಧಾನಸಭೆಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕಲಿಸ್ಕೊಟ್ಟಂಥವ್ರು ದೇವರಾಜ ಅರಸು ಅವರು. ಮತ್ತು ಅವ್ರದ್ದೇ ಜಿಲ್ಲೆಯವರಾದ ಸಿದ್ದರಾಮಯ್ಯನವರು ಇವತ್ತು ಅವ್ರ ಥರನೇ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜಾತಿ ಮತ ಧರ್ಮ ಇನ್ನೊಂದು ಏನು ಇಲ್ಲದೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಅವರ ಜನಜೀವನವನ್ನು ಉತ್ತಮ ಮಟ್ಟಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಸರ್, ಬಿಜೆಪಿ ಹೇಳ್ತಾರೆ ದಾಖಲೆಗೋಸ್ಕರ ಆಡಳಿತ ನಡೆಸ್ತಾ ಇದ್ದಾರೆ, ಜನಪರವಾಗಿಲ್ಲ. ಬಿಜೆಪಿಯವರು ಬುರುಡೆ ಗ್ಯಾಂಗ್ ಅವ್ರ ಹೆಸರೇ. ನಾನು ಹಿಂದೆ ಜ್ಞಾಪಕ ಇರಬೇಕು, 2017ರಲ್ಲಿ ಗೃಹ ಮಂತ್ರಿ ಆಗಿದ್ದಾಗ ಬುರುಡೆ ಜನರ ಪಕ್ಷ ಬಿಜೆಪಿ ಅಂದ್ರೆ ಅಂತ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಬುರುಡೆ ಜನರ ಪಕ್ಷ ಅಂತ ನಾನೇ ಹೇಳಿದವನು. ಈಗ ಮೊನ್ನೆ ಈ ಧರ್ಮಸ್ಥಳ ಆದ್ಮೇಲೆ ಬದಲಾವಣೆ ಮಾಡಿ ಬುರುಡೆ ಜನರ ಗ್ಯಾಂಗ್ ಇದು. ಅವ್ರ ಮಾತಿಗೇನು ಕಿಮ್ಮತ್ತಿಲ್ಲ. ಸಿದ್ದರಾಮಯ್ಯನವರು ಹಿಂದೆ ದೇವರಾಜ ಅರಸು ಅವರು ಅತಿ ದೀರ್ಘಕಾಲ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದ್ರು. ಅವರು ಮೈಸೂರು ಜಿಲ್ಲೆಯವರೇ, ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರೇ. ಮತ್ತು ಇವತ್ತು ಸಿದ್ದರಾಮಯ್ಯನವರು ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ದೇವರಾಜ ಅರಸವರು ಒಂದು ಪರಿವರ್ತನೆಯನ್ನೇ ತಂದ್ರಾಗ. ಆ ಕಾಲದಲ್ಲಿ ಎಲ್ಲ ಭೂ ಸುಧಾರಣೆಯಿಂದ ಹಿಡಿದು ಇಂದಿರಾ ಗಾಂಧಿ ಅವರು ಏನೇನು 20 ಅಂಶದ ಕಾರ್ಯಕ್ರಮ ಕೊಟ್ಟಿದ್ರು ಅದನ್ನೆಲ್ಲ ಕೂಡ ಅವರು ಯಶಸ್ವಿಯಾಗಿ ತಂದಿದ್ದಕ್ಕೆ 2ನೇ ಬಾರಿ ಕೂಡ ಆಯ್ಕೆ ಆದರು. ಆಮೇಲೆ ದೇವರಾಜ ಅರಸು ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ವರ್ಗಗಳು ಮತ್ತು ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಂಥವ್ರು. ಈಗಿರ್ತಕ್ಕಂಥ ರಾಜಕೀಯದಲ್ಲಿ ಬಹುತೇಕರನ್ನು ಅವರು ಆಗೆಲ್ಲ ಪ್ರಬಲ ಕೋಮುಗಳೇ ಹೆಚ್ಚು ವಿಧಾನಸಭೆಯಲ್ಲಿ ಆಯ್ಕೆ ಆಗ್ತಾ ಇದ್ರು. ಸಣ್ಣ ಪುಟ್ಟ ಕೋಮು ಜನ ಕೂಡ ವಿಧಾನಸಭೆಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕಲಿಸ್ಕೊಟ್ಟಂಥವ್ರು ದೇವರಾಜ ಅರಸು ಅವರು. ಮತ್ತು ಅವ್ರದ್ದೇ ಜಿಲ್ಲೆಯವರಾದ ಸಿದ್ದರಾಮಯ್ಯನವರು ಇವತ್ತು ಅವ್ರ ಥರನೇ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜಾತಿ ಮತ ಧರ್ಮ ಇನ್ನೊಂದು ಏನು ಇಲ್ಲದೆ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರೆ ಅವರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಅವರ ಜನಜೀವನವನ್ನು ಉತ್ತಮ ಮಟ್ಟಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮ್ಮೆಲ್ಲರ ಅಭಿನಂದನೆಗಳು. ಸರ್, ಬಿಜೆಪಿ ಹೇಳ್ತಾರೆ ದಾಖಲೆಗೋಸ್ಕರ ಆಡಳಿತ ನಡೆಸ್ತಾ ಇದ್ದಾರೆ, ಜನಪರವಾಗಿಲ್ಲ. ಬಿಜೆಪಿಯವರು ಬುರುಡೆ ಗ್ಯಾಂಗ್ ಅವ್ರ ಹೆಸರೇ. ನಾನು ಹಿಂದೆ ಜ್ಞಾಪಕ ಇರಬೇಕು, 2017ರಲ್ಲಿ ಗೃಹ ಮಂತ್ರಿ ಆಗಿದ್ದಾಗ ಬುರುಡೆ ಜನರ ಪಕ್ಷ ಬಿಜೆಪಿ ಅಂದ್ರೆ ಅಂತ ನಾನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಬುರುಡೆ ಜನರ ಪಕ್ಷ ಅಂತ ನಾನೇ ಹೇಳಿದವನು. ಈಗ ಮೊನ್ನೆ ಈ ಧರ್ಮಸ್ಥಳ ಆದ್ಮೇಲೆ ಬದಲಾವಣೆ ಮಾಡಿ ಬುರುಡೆ ಜನರ ಗ್ಯಾಂಗ್ ಇದು. ಅವ್ರ ಮಾತಿಗೇನು ಕಿಮ್ಮತ್ತಿಲ್ಲ.